ಹಾಯ್ ಫ್ರೆಂಡ್ಸ್, ನಮಸ್ತೆ. ಗುರುಪೂರ್ಣಿಮೆ ಬಗ್ಗೆ ಹೇಳ್ತೀನಿ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಓಂ ನಮೋ ಗುರುವೇ ನಮಃ. ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್. ಗುರುಗಳ ಒಂದು ಪಾದಚರಣಗಳಲ್ಲಿ ಹೋಗ್ಬೇಕಾದ್ರೆ ಪುಣ್ಯ ಬೇಕಂತೆ. ಅಂಥ ಒಂದು ಸುದಿನ ಗುರು ಪೂರ್ಣಿಮೆ ಬಂದಿದೆ. ಗುರುವಿನ ಒಂದು ಅಗಾಧವಾದ ಶಕ್ತಿ, ಆ ಬೆಳಕು, ಆ ಬೆಳಕಿನಲ್ಲಿ ನಾವು ನಡಿಬೇಕಂದ್ರೆ ಒಂದು ಅಗಾಧವಾದ ಒಂದು ಚೈತನ್ಯವನ್ನು ಕೊಡ್ತಾ ನಮ್ಮನ್ನು ದಾರಿ ತೋರಿಸ್ತಾ ಒಂದು ಸನ್ಮಾರ್ಗದಲ್ಲಿ ನಡೆಸ್ಕೊಂಡು ಹೋಗ್ತಾರೆ ಗುರು. ಆ ಒಂದು ಗುರುವಿನ ಚರಣಗಳಿಗೆ ನಮನಗಳನ್ನು ಅರ್ಪಿಸುತ್ತಾ, ಇವತ್ತು ಗುರುಪೂರ್ಣಿಮೆಯ ದಿನ ನಿಮ್ಗೆ ಯಾವ ಗುರುಗಳು ಆಗ್ತಾರೆ, ಮಠ ಮಾನ್ಯಗಳಿಗೆ ಹೋಗ್ರಿ, ಬೇಕಾದಂಥ ಗುರುಗಳನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡಿರಿ, ಅತಿ ಹೆಚ್ಚು ಗುರುಗಳ ಬಗ್ಗೆ ಜಪ ಮಾಡಿರಿ. ಗುರುಗಳಂದರೆ ಪ್ರತಿಯೊಬ್ಬ ಆತ್ಮಸ್ವರೂಪರಲ್ಲೂ ಗುರು ಇರ್ತಾನಂತೆ. ಅಂದ್ರೆ ದತ್ತಾತ್ರೇಯರು ಏನಂತಾರಂದ್ರೆ, ಪ್ರತಿಯೊಂದು ಪ್ರಾಣಿ, ಪಕ್ಷಿ, ಕ್ರಿಮಿ, ಕೀಟ ಪ್ರತಿಯೊಂದು ಗುರು ಅಂತೆ. ಹಾಗಾಗಿ ಆ ಗುರುವಿನ ಸ್ವರೂಪ ಯಾವ ರೂಪಗಳಲ್ಲಿ, ಯಾವ ವಿಧದಲ್ಲಿ ನಮಗೆ ಸಿಗ್ತಾ ಹೋಗುತ್ತೋ ಗೊತ್ತಾಗಲ್ಲ. ಯಾಕಂದರೆ ಸಾಕ್ಷಾತ್ ಗುರು ದತ್ತಾತ್ರೇಯರು ಪ್ರಕೃತಿ ಮಾತೆಯಲ್ಲಿ ಬರುವಂಥ ಒಂದು ಪ್ರಾಣಿ, ಪಕ್ಷಿ, ಕ್ರಿಮಿ, ಕೀಟಗಳು ಪ್ರತಿಯೊಂದನ್ನು ಗುರು ಅಂತ ತಿಳ್ಕೊಂಡ್ರಂತ. ಹಾಗಾಗಿ ಗುರುಗಳಂದರೆ ಇಲ್ಲೇ ಹೋಗ್ಬೇಕು, ಅಲ್ಲೇ ಹೋಗ್ಬೇಕಂತ ಅಲ್ಲ, ಆದರೆ ಹೋಗ್ಬೇಕು ಅನ್ನೋ ಮನಸ್ಥಿತಿ ನಮಗೆ ಬಂತಂದ್ರೆ ಸಾಯಿಬಾಬಾ, ರಾಘವೇಂದ್ರ ತಾತ ಮತ್ತು ನಮಗೆ ಅನಿಸಿದ ಗುರುಗಳು, ನಮ್ಮ ಮನೆಯ ಗುರುಗಳು, ಕುಲಗುರುಗಳು ಅಂತ ಇರ್ತಾರೆ. ಅಂಥ ಗುರುಗಳ ಹತ್ರನೂ ಹೋಗಬೇಕು. ಮತ್ತು ಆತ್ಮೀಯವಾಗಿ, ಮಾನಸಿಕವಾಗಿ ನಾವು ತಿಳ್ಕೊಳ್ಬೇಕು ಅನ್ನೋದೇನೆಂದರೆ, ಈ ಥರ ಪ್ರಕೃತಿಯಲ್ಲಿ ಬರುವಂಥ ಪ್ರತಿಯೊಂದು ಅಂಶನೂ ಗುರುವೇ ಅಂತ. ಹಾಗಾಗಿ ಆ ಗುರುವಿನ ಅನುಗ್ರಹ, ಆಶೀರ್ವಾದಲಿದ್ದ ಗುರುಗಳ ಸಾನ್ನಿಧ್ಯಕ್ಕೂ ಹೋಗ್ರಿ. ಮನೆಯಲ್ಲೇ ಜಪ ಮಾಡ್ತೀನಂದ್ರೆ ಗುರುವಿನ ಬಗ್ಗೆ ತಿಳ್ಕೊಳ್ರಿ, ಗುರುವಿನ ಬಗ್ಗೆ ಒಂದು ಧ್ಯಾನ, ಜಪ ತಪ ಮಾಡಿಕೊಡ್ರಿ. ಇದರಿಂದ ನಿಮ್ಮ ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ. ಆಮೇಲೆ ಆತ್ಮೀಯವಾಗಿ ಎಂಥದ್ದೇ ಮಾನಸಿಕ ಕ್ಲೇಶಗಳಿದ್ರೆ ದೂರ ಆಗ್ತಾವೆ. ಗುರು ಸಾಯಿಬಾಬಾರವರ ಮಂದಿರಕ್ಕೆ ಹೋದರೆ ಕಡಲೆಕಾಳಿನ ಉಸುಳಿ ಮಾಡಬೇಕು, ಅವ್ರಿಗೆ ತುಂಬ ಇಷ್ಟ ಅಂತೆ. ಆಮೇಲೆ ಹಾಲಿನ ಪೇಡ, ಈಗ ಯಾರೋ ಒಬ್ಬರು ವ್ಯಕ್ತಿಗಳಿಗೆ ಹೋಗ್ತೀವಲ್ಲ, ಅವ್ರಿಗೆ ಏನು ಇಷ್ಟ ಅಂತ ತಿಳ್ಕೊಂಡು ಹೋಗೋದ್ರಿಂದ ಅವ್ರಿಗೂ ಕೂಡ ತುಂಬ ಖುಷಿ ಆಗುತ್ತಂತೆ. ಹಾಗೆ ಆ ಗುರುಗಳ ಹತ್ರ ಹೋಗ್ತೀವಿ ಅಂದರೆ ಅವ್ರಿಗೆ ಏನು ಇಷ್ಟ, ಹಳದಿ ಕಲರ್ ಬಟ್ಟೆ ಇಷ್ಟ, ಹಳದಿ ಕಲರ್ ಹೂವು ಇಷ್ಟ, ಹಳದಿ ಕಲರ್ ಊಟದ್ದು ಏನು ಕೇಸರಿ ಬಾತ್ ಮಾಡ್ತೀವಿ, ಆ ಕೇಸರಿ ಬಾತ್ ಇಷ್ಟ. ಹಾಗಾಗಿ ಈ ಥರ ಹಳದಿ ಕಲರಿಂದ ಹೂವು, ಹಣ್ಣು ಈ ಥರದಲ್ಲಿರೋದನ್ನು ಒಯ್ಯಬೇಕು ಸಾಯಿಬಾಬಾ ಮಂದಿರಕ್ಕೆ ಹೋದರೆ. ಆಮೇಲೆ ಗುರುಗಳ ಒಂದು ದರ್ಶನ ಬಗ್ಗೆ ಆವತ್ತಿನ ದಿನ ಮಾಡೋದ್ರಲ್ಲಿ ತುಂಬ ವಿಶೇಷವಾದ ದರ್ಶನ ಇರುತ್ತೆ. ಆಮೇಲೆ ಇಡೀ ಭೂಲೋಕಕ್ಕೆ ಗುರುಗ್ರಹದ ಮತ್ತು ಗುರುವಿನ ಅನುಗ್ರಹ ತುಂಬ ಇರುತ್ತೆ. ಹಾಗಾಗಿ ಗುರುವಿನ ಮಂದಿರಕ್ಕೆ ಹೋಗಿ ಬರ್ರಿ, ಅದು ಕೂಡ ಒಳ್ಳೆಯದು. ಮನೆಯಲ್ಲೇ ಜಪ ತಪ್ಪು ಮಾಡಿರಿ, ಅದು ಕೂಡ ಒಳ್ಳೆಯದೇ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ಮಾಡಿರಿ. ಆಮೇಲೆ ಒಂದು ಹಳದಿ ಬಟ್ಟೆ ತೊಗೊಳ್ರಿ, ಅದರೊಳಗೆ 33 ಕಡಲೆಕಾಳು ಹಾಕಿರಿ. ಉಳ್ಳಗಡ್ಲೆ ಅಂತೀವಲ್ಲ ಆ ಟೈಪು. ಆ ಕಡಲೆಕಾಳನ್ನು 33 ನೆನೆಸಿ ಹಾಕಿರಿ. ಅದರೊಳಗೆ 33 ಕಾಯಿನ್ನ ಹಾಕಿರಿ. ಆಮೇಲೆ 1 ರೂಪಾಯಿದು ಕಾಯಿನ್ನು 33 ರೂಪಾಯಿ ಆಗ್ಬೇಕದು. ಅದ್ರಂಗೆ 33 ಕಡಲೆಕಾಳು, 33 ಕಾಯಿನ್ನು, 5 ಅರಿಶಿನ ಕೊಂಬು ಇದನ್ನ ಹಾಕಿ ಗಂಟು ಕಟ್ಟಿಟ್ಟು ಗುರುಗಳ ಮುಂದಿಟ್ಟು ಪೂಜೆ ಮಾಡಿ, ಅಥವಾ ಮನೆಯಲ್ಲೇ ಶಿವನ ಮೂರ್ತಿ ಇದ್ರೆ ಅಥವಾ ಶಿವನ ಫೋಟೋ ಇದ್ರೆ ಅದನ್ನು ಕೂಡ ಗಂಟು ಕಟ್ಟಿ ಆ ಶಿವನ ಮುಂದಿಟ್ಟು ಪೂಜೆ ಮಾಡಿ ಅದನ್ನು ಗಡ್ರೆಯನ್ನು ಬಿಡೋದ್ರಿಂದ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗುತ್ತೆ. ಅದನ್ನು ಕೂಡ ಮಾಡ್ಕೋಬೋದು. ಆಮೇಲೆ ಈಗ ನಾವು ಸಾಯಿಬಾಬನ ಮಂದಿರಕ್ಕೆ ಹೋದ್ರೆ ಅಲ್ಲಿ ದುನಿ ಸೇವೆ ಅಂತ ಇರುತ್ತೆ. ಆ ದುನಿ ಸೇವೆ ಅಂದರೆ ಕಟ್ಟಿಗೆಯನ್ನು ತೊಗೋಬೇಕು. ಅಂದರೆ ಎಷ್ಟು ನಮ್ಮ ಹಿಡಿಗೆ ಬರುತ್ತಲ್ಲ, ಇಷ್ಟು ಕಟ್ಟಿಗೆ, ಹಿಂಗೆ ಒಂದೇ ಇರಲಿ ಅಥವಾ ಗಂಟೆ ಇರಲಿ, ಆ ಥರದಲ್ಲಿ ಕಟ್ಟಿಗೆಯನ್ನು ತೊಗೊಂಡು ನಮಗೆ 3 ಸಲ ಎಳೆದೋಗೋದು. ಅದಕ್ಕೆ ಅರಿಶಿನ, ಕುಂಕುಮ, ಅಕ್ಷತೆ, ಸ್ವಲ್ಪ ತುಪ್ಪ ಇದ್ರೆ ತುಪ್ಪ, ಇಲ್ಲ ಹಾಲಿದ್ರೆ ಹಾಲು ಮುಟ್ಟಿಸಿ ಆ ದುನಿ ಸೇವೆ ಇರುತ್ತಲ್ಲ ಅದನ್ನು ಇಲ್ಲಿ ಕೈಯಲ್ಲಿ ಹಿಡ್ಕೊಂಡು ಸಂಕಲ್ಪ ಮಾಡಿ, ಆ ದುನಿಯೊಳಗೆ ತಿಳಿಲಾರ್ದೇನೋ ನಮ್ಮಿಂದ ಏನೋ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸು ಗುರುವೆ, ಮತ್ತು ಮುಂದೆ ನಮಗೆ ಒಳ್ಳೆ ದಾರಿ ತೋರಿಸು, ನಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ, ನಮ್ಮ ಜೀವನಕ್ಕೆ ಒಳ್ಳೆಯದಾಗಲಿ ಅಂದ್ಕೊಂಡು ಆ ದುನಿ ಸೇವೆಯಲ್ಲಿ ಅದನ್ನು ಹಾಕಬೇಕು. ಉರಿಲಿಕ್ಕೆ ಹಾಕೋದ್ರಿಂದ ಏನಾಗುತ್ತಂದರೆ ಜನ್ಮಾಂತರದ ಕರ್ಮಗಳು ಸುಡ್ತಾವಂತ. ಸಾಯಿಬಾಬಾರು ಪ್ರತಿ ಕ್ಷಣ ದುನಿ ಮುಂದೆ ಕುಂತಿರ್ತಾರಂತೆ. ಅವರು ದೇವಸ್ಥಾನದಾಗ, ಮಸೀದಿ, ಮಂದಿರಗಳಲ್ಲಿ ಇರಲ್ಲ ದೇವರು. ಸಾಯಿಬಾಬಾರು ಮಾತ್ರ ಅಲ್ಲಿ ದುನಿ ಮುಂದೆ ಕುಂತಿರ್ತಾರಂತೆ. ಯಾಕಂದರೆ ನನ್ನ ಮಕ್ಕಳು ತುಂಬ ಕಷ್ಟಪಡ್ತಾರೆ,
ಅವ್ರ ಕಷ್ಟಗಳನ್ನು ದುನಿಗಳು ಸುಡ್ತೀನಿ ನಾನಂತಂದು ಅವರು ಕಟಿಬದ್ಧವಾಗಿ ಅಲ್ಲಿ ಕುಂತಿರ್ತಾರಂತೆ ದುನಿ ಹತ್ರ. ಹಾಗಾಗಿ ನಿಮ್ಗೆ ಅನುಕೂಲ ಇದ್ರೆ ಎಲ್ಲಿ ದುನಿ ಐತಿ, ಎಲ್ಲಿ ದುನಿ ಸೇವೆ ಐತಿ ನೋಡಿ ಅಲ್ಲಿ ಹೋಗಿ ಕಟ್ಗೆ ತೊಗೊಂಡು, ಅಂದರೆ ಒಬ್ಬ ವ್ಯಕ್ತಿಗೆ ಒಂದು ಕಟ್ಟಿಗೆ ಆಗಬೇಕು. ಆ ಥರ ಆಗೋದ್ರಿಂದ ಅಂದ್ರೆ ಆ ವ್ಯಕ್ತಿ ಹಸ್ತ ಮುಟ್ಟಿ ಕೊಡ್ತಾರಲ್ಲ, ಅವರವ್ರ ಕರ್ಮಗಳು ಅಲ್ಲಿ ಸುಡ್ತವೆ. ಏನು ಅವರವರ ಹಸ್ತದಿಂದ ಮುಟ್ಟಿದ ಕಟ್ಟಿಗೆಯನ್ನೇ ಅಲ್ಲಿ ದುನಿ ಸೇವೆಗೆ ಕೊಡಬೇಕು ಅನ್ನೋಕ್ಕಿಂತ ನೀವೇ ಹಾಕ್ರಿ. ಅದರಲ್ಲಿ ಎಲ್ಲ ನಿಮ್ಮ ಮನಸ್ಸಿನಾಗ ಏನೈತೆಲ್ಲ ಅಂದ್ಕೊಂಡು ಆ ದುನಿ ಸೇವೆಗೆ ಆ ಕಟ್ಟಿಗೆಯನ್ನು ಹಾಕಿ ನಮಸ್ಕಾರ ಮಾಡ್ಕೊಂಡು ಬರೋ ಮುಂದೆ ಆ ದುನಿದಿರುತ್ತೆ ಒಂದು ಸ್ವಲ್ಪ ಭಸ್ಮ, ಅದನ್ನು ತೊಗೊಂಬರ್ರಿ ಮನೆಗೆ. ತೊಗೊಂಬಂದು ಪ್ರತಿದಿನ ಒಂದು ಸ್ವಲ್ಪ ಹಣೆಗೆ ಇಟ್ಕೊಳ್ರಿ. ಅದರಿಂದ ಕೂಡ ತುಂಬ ಒಳ್ಳೆಯದಾಗುತ್ತೆ. ಸಾಯಿಬಾಬಾ ಮಂದಿರಕ್ಕೆ ಅಥವಾ ರಾಘವೇಂದ್ರ ಮಠಕ್ಕೆ ಮತ್ತು ಬೇರೆ ಬೇರೆ ಎಲ್ಲೇ ನೀವು ಗುರುಗಳ ಮಠಕ್ಕೆ ಹೋದ್ರೂ 5 ದೀಪ ಅಥವಾ 9 ದೀಪಗಳನ್ನು ಬೆಳಗ್ರಿ. ತುಪ್ಪದ ದೀಪಗಳನ್ನು ಬೆಳಗ್ರಿ. ಗುರುಗಳಿಗೆ ಬೆಳಗಿ ನಿಮ್ಮ ಸಂಕಲ್ಪವನ್ನು ಅಲ್ಲಿ ಹೇಳ್ಕೊಳ್ರಿ ಗುರುಗಳ ಹತ್ರ. ಆ ಥರ ಮಾಡೋದ್ರಿಂದ ಕೂಡ ಆ ದೀಪದ ಮುಖಾಂತರ ಏನು ಬೆಳಕಿನ ಜ್ವಾಲೆಗಳು ಬರ್ತಾವಲ್ಲ, ನಮ್ಮನ್ನು ಹೀಲ್ ಮಾಡಿ ನಮ್ಮಲ್ಲಿರುವಂಥ ಅನಾರೋಗ್ಯ ಸಮಸ್ಯೆಗಳನ್ನು ದೂರ ಮಾಡ್ತಾವೆ, ಮಾನಸಿಕವಾದ ದೋಷಗಳನ್ನು ದೂರ ಮಾಡ್ತಾವೆ. ಆಮೇಲೆ ಬರುವಂಥ ಏನೇ ಕಷ್ಟ ಇರಲಿ, ಬರುವಂಥವೂ ಆಗಲಿ ಬಂದದ್ದು ಆಗಲಿ, ಅವನ್ನು ಕೂಡ ಕಡಿಮೆ ಮಾಡ್ತವೆ. ದೀಪಂ ಜ್ಯೋತಿ ಪರಬ್ರಹ್ಮ ಸ್ವರೂಪ ದೀಪಂ ದರ್ಶಯಾಮಿ ಅಂತೀವಿ. ಆ ದೀಪ ಜ್ಯೋತಿಯಲ್ಲಿ ಯಾರು ಇರ್ತಾರೆ ಗೊತ್ತಾ? ಸಾಕ್ಷಾತ್ ನಮ್ಮ ಆತ್ಮ. ಪ್ರತಿಯೊಂದು ದೀಪದಲ್ಲೂ ಆತ್ಮ ಸ್ವರೂಪ ಅಂತೀವಿ. ಆ ಆತ್ಮ ಸ್ವರೂಪರೇ ಅಮರ ಗುರುಗಳಂದರೆ ದೀಪ ಸ್ವರೂಪರು. ಹಾಗಾಗಿ ನಮ್ಮ ಇಡೀ ಭೂಮಂಡಲಕ್ಕೋಸ್ಕರ ಅಮರ ಗುರುಗಳು ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ. ಅವರೆಷ್ಟು ಜೀವನ ತ್ಯಾಗ ಮಾಡಿದ್ದಾರೆ ನಮಗೋಸ್ಕರ. ಅಂದ್ರೆ ಅಮರ ಗುರುಗಳ ಒಂದು ಫೋಟೋ ಪ್ರತಿಯೊಂದು ಮನೆಯಲ್ಲೂ ಇರಬೇಕು. ಆದರೆ ಪ್ರತಿಯೊಂದು ಮನೆಯಲ್ಲೂ ಅವ್ರ ಬಗ್ಗೆ ಐತೆ ಇಲ್ಲೋ ಗೊತ್ತಿಲ್ಲ, ಆದರೆ ದೀಪ ಅಂತೂ ಮುಟ್ಟಿಸ್ತಿರ್ತಾನೆ. ಆ ದೀಪ ಜ್ಯೋತಿನೇ ಪರಬ್ರಹ್ಮರು ಮತ್ತು ಅಮರ ಗುರುಗಳು ಅಂತ ತಿಳ್ಕೊಬೇಕು. ದೀಪ ಹಚ್ಚಿದಾಗೊಮ್ಮೆ ಅಮರ ಗುರುಗಳನ್ನು ನೆನೆಸ್ಕೋಬೇಕು. ಅಮರ ಗುರುಗಳು ಅವರ ಹೆಸರು ಹೇಳಿ ಪ್ರತಿಯೊಬ್ಬರ ಮನೆಯಲ್ಲೂ ದೀಪ ಹಚ್ಚಬೇಕು. ಯಾಕಂದ್ರೆ ಪ್ರತಿ ಪೂಜೆ ಗಣೇಶನ ಪೂಜೆ ಅಂತಾರೆ. ಫಸ್ಟ್ನೇ ಪೂಜೆ ಗಣೇಶನ ಪೂಜೆ ಅಂತಾರೆ. ಅದು ಅಲ್ಲ, ಫಸ್ಟ್ನೇ ಪೂಜೆನ ದೀಪ ಪೂಜೆ ಅಂದರೆ ಫಸ್ಟಿಗೆ ಏನೇ ಒಂದು ಕಾರ್ಯಕ್ರಮ ಮಾಡಿದ್ರೂ ದೀಪ ಬೆಳಗಿ ಪೂಜೆ ಮಾಡ್ತೀವಿ, ಹೌದಾ? ಹಾಗಾಗಿ ಫಸ್ಟು ದೀಪಮಾಲೆ ಕಂಬಕ್ಕಾಗಲಿ, ಆರತಿ ತಟ್ಟೆಗಾಗಲಿ, ದೀಪಕ್ಕಾಗಲಿ ಫಸ್ಟ್ ಅರಿಶಿನ, ಕುಂಕುಮ, ಅಕ್ಷತೆ, ಗಂಧ, ಹೂವು ಇವಿಷ್ಟು ಅರ್ಪಿಸಿ ಆಮೇಲೆ ದೀಪ ಹಚ್ಚಬೇಕು. ಯಾಕಂದ್ರೆ ಫಸ್ಟ್ ಸ್ಟಾರ್ಟ್ ಮಾಡೋದು ದೀಪದ್ಲಿಂದ, ಹೌದಿಲ್ಲ? ಹಾಗಾಗಿ ಫಸ್ಟ್ ದೀಪ ಹಚ್ಚಲಿ ಅಥವಾ ಕಳಸ ಹಚ್ಚಲಿ, ದೀಪಮಾಲೆ ಕಂಬ ಹಚ್ಚಲಿ, ಹಂಗೆ ಮಾಡಬೇಕು. ಫಸ್ಟ್ ದೀಪ ಪೂಜೆ ಮಾಡಿ, ಆಮೇಲೆ ಗಣೇಶನ ಪೂಜೆ ಮಾಡಿ, ಆಮೇಲೆ ಗುರುಗಳ ಪೂಜೆ, ದೇವ್ರ ಪೂಜೆ, ಈ ಥರ ಇರಬೇಕು ಪೂಜೆ. ಗುರು ಪೂರ್ಣಿಮೆಯ ಮಹತ್ವ ಇಷ್ಟಿದೆ. ಇದನ್ನು ಅನುಸರಿಸಿ ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.